ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತಹ ಮಧುರವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಸಂತೋಷ ಉಳ್ಳವರಾಗಿ ಕ್ಷೇಮ ಉಳ್ಳವರಾಗಿದ್ದೀರಿ ಎಂಬುದಾಗಿ ನಾನು ನೆನೆಸಿ ಕರ್ತನಿಗೆ ನಾನು ಮಹಿಮೆಯನ್ನು ಸಲ್ಲಿಸುವುದಾಗಿದ್ದೇನೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಪ್ರತಿ ವಿಷಯದಲ್ಲಿ ಎಲ್ಲದರಲ್ಲೂ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕು. ಎಷ್ಟೋ ಜನರು ಈ ದಿನವನ್ನು ಕಾಣಲಾರದೆ ಹೋಗಿದ್ದಾರೆ. ಸೊ ಈ ದಿನ ಬದುಕಿದ್ದರೂ ಕೂಡ ವ್ಯರ್ಥವಾಗಿ ಸಮಯವನ್ನು ಕಳೀತಿದ್ದಾರೆ. ಇನ್ನು ಘೋರವಾಗಿ ಈ ದಿನದಲ್ಲಿ ಬದುಕಿದ್ರೂ ಕೂಡ ಮರಣದ ಹಾಸಿಗೆಯಲ್ಲಿ ವೇದನೆ ಪಡ್ತಾ ಇರುವಂಥವ್ರು ಎಷ್ಟೋ ಜನರಿದ್ದಾರೆ. ಆದರೆ ನನ್ನನ್ನು ಪ್ರೀತಿಸಿದಂಥ ದೇವರು ಬಲ, ಆರೋಗ್ಯ, ಸಂತೋಷ ಉಳ್ಳವರಾಗಿರಲಿಕ್ಕೆ ದೇವರು ಕೃಪೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಆಮೇನ್. ಹಾಗಿದ್ರೆ ದೇವರು ನಮ್ಮ ಮೇಲೆ ಇಟ್ಟಂಥ ಉದ್ದೇಶವನ್ನು ತನ್ನ ಜೀವವುಳ್ಳ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ಇಷ್ಟಪಡುವಾಗ ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂಥ ದೇವರ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಆಮೇನ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರು ಒಳ್ಳೆಯವನು ಪ್ರಿಯರೇ. ನಿಮಗೊಂದು ಪ್ರಶ್ನೆ, ಈ ಇಹಲೋಕದ ಯಾತ್ರೆಯಲ್ಲಿ ಕಷ್ಟಗಳು ಬರುವಂಥ ಸಹಜವೇ? ನೀವು ಕಷ್ಟವನ್ನು ಅನುಭವಿಸ್ಲಿಕ್ಕೆ ಇಷ್ಟಪಡ್ತಿದ್ದೀರಾ? ಕಷ್ಟ ಅಂದರೆ ಸಂತೋಷವಾಗಿ ಅದನ್ನು ಅಂಗೀಕಾರ ಮಾಡಲಿಕ್ಕೆ ನಿಮಗೆ ಮನಸ್ಸುಂಟಾ? ದೇವರು ಹೇಳ್ತಾ ಇದ್ದಾರೆ, ನಮಗೆ ಬರುವಂಥ ಕಷ್ಟಗಳನ್ನು ನಾವು ಸಹಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಎಷ್ಟೋ ಜನರು ಕಷ್ಟವನ್ನು ಸಹಿಸಿಕೊಳ್ಳಲಾಗದಂತೆ ಮರಣಿಸ್ತಾ ಇರುವವರು ಎಷ್ಟೋ ಜನರಿದ್ದಾರೆ. ಅನೇಕರು ಕುಗ್ಗಿ ಹೋಗಿ ಒಂದು ಅನಾರೋಗ್ಯ ಬಂಧಕಗಳಿಗೆ ಸಿಲುಕಿಕೊಂಡವರಾಗಿದ್ದಾರೆ. ಎಷ್ಟೋ ಜನ ಕಷ್ಟವನ್ನು ಸಹಿಸಿಕೊಳ್ಳಲಾಗದಂತೆ ಲೋಕದ ಸಂಬಂಧವುಳ್ಳವರಾಗಿ ಪಾಪದ ಜೀವಿತದಲ್ಲಿ ಬಿದ್ದು ಹೋಗುವಂಥವ್ರು ಎಷ್ಟೋ ಜನ, ದುಶ್ಚಟಗಳಿಗೆ ಒಳಗಾಗ್ತಿರುವಂಥವ್ರು ಎಷ್ಟೋ ಜನ ಇದ್ದಾರೆ. ಆದರೆ ದೇವರ ಮಕ್ಕಳಿಗೆ ದೇವರು ಕೊಡ್ತಿರುವಂಥ ಒಂದು ಜೀವವುಳ್ಳ ಮಾತು ಏನು ಗೊತ್ತಾ? ಕಷ್ಟಗಳು ಬರುವುದು ಸಹಜವೇ. ಮನುಷ್ಯರಿಗಲ್ಲದೆ ಬೆಟ್ಟ ಗುಡ್ಡಗಳಿಗೆ, ಮರ ಗಿಡಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕಷ್ಟಗಳು ಬರೋದಿಲ್ಲ. ಮನುಷ್ಯರಿಗೆ ಬರುವುದುಂಟು. ಆದರೆ ದೇವರು ಒಂದು ಜ್ಞಾನದ ಮೂಲಕ ದೇವರು ಹೇಳ್ತಿದ್ದಾರೆ, ನಾವು ಎಷ್ಟು ಸಹಿಸಿಕೊಳ್ಳಬೇಕಾಗಿದೆ ಅಷ್ಟೇ ನಮಗೆ ದೇವರು ಒದಗಿಸಿಕೊಡ್ತಾರೆ ಪ್ರಿಯರೇ. ನಮ್ಮ ಬಲ ಅದು, ನಮಗೊಂದು ಪರೀಕ್ಷೆ ಅದು. ನಾವು ಎಷ್ಟು ಧೈರ್ಯಶಾಲಿಗಳಾಗಿ, ನಾವೆಷ್ಟು ಬಲವುಳ್ಳವರಾಗಿ ಸಹಿಸಿಕೊಳ್ಳಲಿಕ್ಕೆ ಒಂದು ಲೋಕದ ರೀತಿಯಲ್ಲಿ ತಾಕತ್ತು ಅಂತ ಹೇಳ್ತೀವಲ್ಲ, ಆ ಒಂದು ಬಲ ನಮ್ಮಲ್ಲಿ ಎಷ್ಟು ಇದೆ ಎಂಬುದಾಗಿ. ಆ ಕಷ್ಟಗಳು ನಮಗೆ ಬಂದಾಗಲೇ ಆ ಒಂದು ಸಂತೋಷದ ಒಂದು ರುಚಿ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಕಷ್ಟವೇ ಇಲ್ಲದಿದ್ದರೆ ನಮಗೆ ಆ ಸಂತೋಷದ ಬೆಲೆ ಏನೆಂಬುದಾಗಿ ಅನೇಕರಿಗೆ ಗೊತ್ತಾಗ್ತಾ ಇಲ್ಲ. ಅನೇಕ ತಂದೆ ತಾಯಿಗಳು ಮಕ್ಕಳನ್ನು ಎಷ್ಟೋ ಸಂತೋಷವುಳ್ಳವರಾಗಿ, ಏನೊಂದು ಚಿಕ್ಕ ಗಾಯವು ಕೂಡ ಆಗುತ್ತೆ ಅಷ್ಟು ಸೆನ್ಸಿಟಿವ್ ಆಗಿ ಬೆಳೆಸ್ತಾ ಇದ್ದಾರೆ. ಜಾಗ್ರತೆ. ಮುಂದಿನ ನೀವು ಇರೋವರೆಗೂ ಆ ರೀತಿ ಬೆಳೆಸ್ಲಿಕ್ಕೆ ಸಾಧ್ಯ. ನೀವು ಸ್ವಲ್ಪ ದಿನಗಳ ನಂತರ ನೀವು ದೂರವಾದಾಗ ಅವರಿಗೆ ಕಷ್ಟದ ಅರಿವು ಗೊತ್ತಾಗದ ಸ್ಥಿತಿಯಲ್ಲಿ ಸೆನ್ಸಿಟಿವ್ ಮನಸ್ಸಿನಿಂದ ಅನೇಕರು ಮರಣಿಸ್ತಾ ಇರುವಂಥವ್ರು ಎಷ್ಟೋ ಜನರು. ಒಂದು ವರ್ಷದ ಹಿಂದೆ ನಡೆದಂಥ ಒಂದು ಘಟನೆ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇಬ್ಬರು ಯೌವನಸ್ಥರು, ಗಂಡ ಹೆಂಡತಿ, ಅವರಿಗೆ 2 ಮಕ್ಕಳು, ಒಂದು 3 ವರ್ಷದ ಮಗು, ಇನ್ನೊಂದು 5 ವರ್ಷದ ಮಗು ಪ್ರಿಯರೇ. ಸಾಲವನ್ನು ಮಾಡಿಕೊಂಡ್ರು. ಅದನ್ನು ತೀರಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವರಿಗೆ. ಸಾಲ ಕೊಟ್ಟವರೆಲ್ಲ ಮನೆ ಹತ್ರ ಬಂದು ಅವಮಾನಕರವಾಗಿ ಮಾತನಾಡ್ತಿದ್ದಾರೆ. 1 ದಿನ 2 ದಿನ ಹೀಗೆ ಸಹಿಸ್ಕೊಂಡು, ಆದರೆ ಕೊನೆಯಲ್ಲಿ ಇನ್ನು ನಾವು ಬದುಕಬಾರ್ದು, ಈ ಸಾಲ ಪ್ರತಿದಿನ ಬರ್ತಾ ಇದ್ದಾರೆ ಅಂತ ಹೇಳಿ ಆ ಮಕ್ಕಳ ದೇವರು ಒದಗಿಸಿಕೊಟ್ಟಂಥ ಗರ್ಭಫಲದ ಒಂದು ಬಹುಮಾನವನ್ನು ಕೂಡ ಅವರು ತೊರೆದು ಬಿಟ್ಟು ಒಂದೇ ಒಂದು ದಾರಿಗೆ, ಒಂದೇ ಆ ಒಂದು ದಾರಕ್ಕೆ ಇಬ್ಬರು ಗಂಡ ಹೆಂಡತಿ ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡ್ರು. ಆ ಒಂದು ಹಗ್ಗದಿಂದ ಇಬ್ಬರು ಕೂಡ ಮರಣಿಸಿದ್ರು. ಈಗ ಆ ಮಕ್ಕಳ ಪರಿಸ್ಥಿತಿ, ಆ ಮಕ್ಕಳು ತಂದೆ ತಾಯಿಗಳಿಲ್ಲದ ಅನಾಥರಾಗ್ಬಿಟ್ಟಿದ್ದಾರೆ. ದೇವರಿಗೆ ಎಷ್ಟು ನೋವು. ಎಷ್ಟೋ ಜನರ ಗರ್ಭಫಲಗಳಿಲ್ಲದೆ, ಮಕ್ಕಳಿಲ್ಲದೆ ಕೊರಗ್ತಾ ಇರುವಾಗ ಆ ಮಕ್ಕಳ ಮುಖವನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಸೊ ಒಂದು ಸಾಲ ಮಾಡಿಕೊಳ್ಳುವಾಗ ಈಸಿಯಾಗಿ ಮಾಡಿಕೊಂಡು ಬಿಡ್ತಾ ಇದ್ದಾರೆ ಅನೇಕರು. ದುಶ್ಚಟಗಳಿಗೆ ಈಸಿಯಾಗಿ ಒಳಗಾಗ್ತಿದ್ದಾರೆ. ಆದರೆ ಅದರಿಂದ ಬರುವಂಥ ಅನಾರೋಗ್ಯದ ಪರಿಣಾಮದಿಂದ ಎಷ್ಟೋ ಒಂದು
ಕಷ್ಟಕ್ಕೆ ನಷ್ಟಕ್ಕೆ ಗುರಿ ಆಗ್ತಿರೋರು ಎಷ್ಟೋ ಜನ. ಮದ್ಯಪಾನ ಮಾಡಿ 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 ಕಿಡ್ನಿಗಳು ಫೇಲ್ ಆಗಿ ಅನಾರೋಗ್ಯದಲ್ಲಿ ಬಿದ್ದು ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಲಿಕ್ಕೆ ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ಅನೇಕರು ಕೊರಗ್ತಾ ಇರೋರು ಎಷ್ಟೋ ಜನ. ಗುಟ್ಕಗಳು ಹಾಕ್ಕೊಂಡು ಆ ಕ್ಯಾನ್ಸರ್ಗಳು, ಬಾಯಿ ಕ್ಯಾನ್ಸರ್ ಬಂದು ತೋರಿಸ್ಲಿಕ್ಕೆ ಸಾಧ್ಯವಾಗದಂತೆ ಆ ಕ್ಯಾನ್ಸರ್ನಿಂದನೇ ಬಳಲ್ತಾ ಆ ಕುಟುಂಬಸ್ಥರಿಗೂ ಕೂಡ ನೋವನ್ನು ಕೊಡ್ತಾ ಎಷ್ಟೋ ಜನರು ಇಲ್ವಾ? ಅನೇಕ ತಪ್ಪುಗಳನ್ನ ಮಾಡಿಕೊಂಡು, ಪಾಪಗಳನ್ನ ಮಾಡಿಕೊಂಡು, ಅನಾರೋಗ್ಯವನ್ನು ಬರಮಾಡಿಕೊಂಡು, ಆ ರೋಗಕ್ಕೂ ಕೂಡ ಔಷಧಿ ಇಲ್ಲಂಥ ಸ್ಥಿತಿಯಲ್ಲಿ ಏಡ್ಸ್ ವ್ಯಾಧಿಯಿಂದ ಬಳಲ್ತಾರೋ ಎಷ್ಟೋ ಜನರು ಇಲ್ವಾ? ನಮಗೆ ನಾವೇ ಕಷ್ಟಗಳನ್ನ ಬರಮಾಡಿಕೊಂಡು, ನಮಗೆ ನಾವೇ ಅನಾರೋಗ್ಯ ಸ್ಥಿತಿಗಳನ್ನ ಬರಮಾಡಿಕೊಂಡು, ನಮಗೆ ನಾವೇ ಸಾಲಗಾರರಾಗಿ ಮಾರ್ಪಡಿಸಿಕೊಂಡು ಅದನ್ನು ದೇವರ ಮೇಲೆ ಹಾಕ್ತಾರೆ ಅನೇಕರು. ಯಾಕಪ್ಪ ಇಂಥ ಸ್ಥಿತಿ ತಗೊಂಡು ಬಂದೆ? ದೇವರು ಯಾವತ್ತಿಗೂ ನಮ್ಮನ್ನು ಅಂಥ ರೀತಿಯಾಗಿ ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಪ್ರಿಯರೇ. ದೇವರು ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದಾರೆ. ಆಮೇಲೆ ಕಷ್ಟವನ್ನು ಸಹಿಸಿಕೊಳ್ತೇವೆ. ದೇವರಿಂದ ನಮಗೆ ಪರೀಕ್ಷೆಗಾಗಿ ಬರುವಂಥ ಕಷ್ಟವನ್ನು ನಾವು ಸಹಿಸಿಕೊಂಡ್ರೆ ಖಂಡಿತವಾಗಿಯೂ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ತೇವೆ. ಆಮೇಲೆ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿರಬೇಕು. ಅದು ದೇವರಿಂದ ಮಾತ್ರವೇ ನಾವು ಆ ಶಕ್ತಿ ಬಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ. ನಾವು ದೇವರಲ್ಲಿ ಬಲವನ್ನು ಹೊಂದಿಕೊಂಡ್ರೆ ಮಾತ್ರವೇ ಆ ಕಷ್ಟ, ನಷ್ಟ, ವೇದನೆ, ದುಃಖ, ಅವಮಾನ, ನಿಂದೆಗಳು ಎಲ್ಲವನ್ನು ಸಹಿಸಿಕೊಂಡು ಭರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ಆಗ ಮಾತ್ರವೇ ಜಯಮಾಲೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆಮೇಲೆ ಅಂಥ ಒಂದು ಸ್ಥಿತಿಯನ್ನು, ಅಂಥ ಒಂದು ಮನಸ್ಸನ್ನು ದೇವರು ನಮಗೆ ಒದಗಿಸಿಕೊಟ್ಟು ಆ ಜಯಮಾಲೆಯನ್ನು ಹೊಂದಿಕೊಳ್ಳುವಂಥ ಮಕ್ಕಳಾಗಿ ದೇವರಿಗಾಗಿ ಜೀವಿಸಂತೆ ದೇವರು ಕೃಪೆ ಮಾಡಿಕೊಳ್ಳಿ. ನಿಮ್ಮ ಏನೇ ವಿಜ್ಞಾಪನೆಗಳು ದೇವರ ಒಂದು ಪ್ರಾಮುಖ್ಯ ಉಳ್ಳವರಾಗಿ, ದೇವರ ಮಕ್ಕಳಾಗಿ ನಿಮ್ಮ ವಿಜ್ಞಾಪನೆಗಳನ್ನು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧನೇ ಮಹೋನ್ನತನ ಅಂತ ದೇವರೇ, ಈ ವಾಗ್ದಾನ ಮೂಲಕ ಎಚ್ಚರಿಸಿದಕ್ಕಾಗಿ ಸ್ತೋತ್ರ, ಬಲಪಡಿಸಿ ಆಧರಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಈ ವಾಗ್ದಾನ ಮೂಲಕ ನೋಡ್ತಿರುವಂಥ ಪ್ರತಿಯೊಬ್ಬರ ಆಶೀಸ್ಸು ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವನ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.